ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೊಲೀಸರು ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು, ಅದರಲ್ಲೂ ಭಾಷಣಕಾರ ಮತ್ತು ಆಯೋಜಕರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಅನಿಸೋ ಕೆಲ ಅಂಶಗಳಿದೆ ಇದರಲ್ಲಿ. ಆಯೋಜಕರು ಭಾಷಣಕಾರ ವಿಕಾಸ್ ಪುತ್ತೂರ್ಗೆ ನೋಟಿಸ್ ಕೊಟ್ಟಿರೋದು, ನಿನ್ನೆ ತರೀಕೆರೆಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹೀಗೇ ಭಾಷಣ ಮಾಡಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿದ್ರಂತೆ ಪೊಲೀಸರು. ದ್ವೇಷ ಭಾಷಣ ಕಾಯ್ದೆಗೆ ಉಲ್ಲಂಘನೆ ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಮುಖಂಡರು ಇದಕ್ಕೆ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೆ ಆಕ್ರೋಶ ಅಂದರೆ, ನೋಟಿಸ್ ಕೊಟ್ಟಿರೋದಕ್ಕಲ್ಲ, ನೋಟಿಸ್ನಲ್ಲಿ ಉಲ್ಲೇಖ ಆಗಿರೋ ಅಂಶ ಇದೆಯಲ್ಲ, ದ್ವೇಷ ಭಾಷಣ ಕಾಯ್ದೆ 2025 ಪ್ರಕಾರ ನೀವು ಹಿಂಗೆ ಭಾಷಣ ಮಾಡಬಾರ್ದು, ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಅಂತ ಅವರೇ ಪೊಲೀಸರೇ ಕೊಟ್ಟಿರುವ ನೋಟಿಸ್ನ ಒಂದು ಪ್ರತಿಯನ್ನು ನೀವು ಪಬ್ಲಿಕ್ ಟಿವಿ ಮುಖಾಂತರ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ರಶ್ನೆ ಇರೋದು, ಒಂದು ಕಾಯ್ದೆ ಬಂದ ಮೇಲೆ ಅದು ಫಾಲೋ ಆಗ್ತಿದೆಯಾ ಆಗ್ತಿಲ್ವಾ ಅಂತ ನೋಡೋದಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ರೂಲ್ಸೇ ಬಂದಿಲ್ಲ, ಆಲ್ರೆಡಿ ನೀವು ಈ ರೂಲ್ಸ್ ಪ್ರಕಾರ ನೀವು ನಡ್ಕೊಳ್ಬೇಕು ಅಂತ ಹೇಳ್ತಿರೋದು, ಇದು ಆಶ್ಚರ್ಯ. ಮಂಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಹಿಂದೂ ಸಮಾಜೋತ್ಸವಕ್ಕೆ ಮಂಗಳೂರಿನ ಬಿಜೆಪಿ ಮುಖಂಡರಾಗಿರುವಂತಹ ವಿಕಾಸ್ ಪುತ್ತೂರ್ ಅವರ ದಿಕ್ಸೂಚಿ ಭಾಷಣ ಇತ್ತು. ಹೀಗಾಗಿ ಅವರು ಭಾಷಣಕ್ಕೆ ತೆರಳಿದ್ರು. ಆದರೆ ಈ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಮಸೂದೆಯ ಅನ್ವಯದಲ್ಲಿ ನಿಮಗೆ ನೋಟಿಸ್ ಅನ್ನು ಕೊಡ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹಾಕಿದ್ದಾರೆ. ಯಾವುದೇ ರೀತಿಯಾಗಿ ಅನ್ಯಮತೀಯರಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಭಾಷಣದಲ್ಲಿ ಹೇಳಬಾರ್ದು ಅನ್ನುವಂಥ ಈ ರೀತಿಯಾದ ಹಲವಾರು ಹೇಳಿಕೆಗಳ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮಸೂದೆಯನ್ನ ಆರಂಭದಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಒಂದು ಪ್ರಯೋಗ ಮಾಡಿದ ರೀತಿಯಲ್ಲಿ ಇರುವಂತದ್ದು. ಹಾಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಕಾಸ್ ಪುತ್ತೂರ್ ಅವರು ನಮ್ಮ ಜೊತೆ ಇದ್ದಾರೆ. ವಿಕಾಸ್ ಪುತ್ತೂರ್ ಅವರೇ, ಈ ಒಂದು ಮಸೂದೆಯ ಆರಂಭ ನಿಮ್ಮಿಂದಲೇ ಆಗಿದೆ ಅಂತ ಅನಿಸುತ್ತೆ, ಏನ್ ಅನಿಸುತ್ತೆ ನಿಮಗೆ? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅನ್ನೋದಕ್ಕೆ ನಿನ್ನೆ ಘಟನೆ ಸಾಕ್ಷಿ. ಒಂದು ಯಾವುದೇ ಒಂದು ಕಾನೂನೇ ಇಲ್ಲದೆ ಇರತಕ್ಕಂಥ ಒಂದು ಮಸೂದೆ ಆಗಿದೆ ಅಂತ ಹೇಳಿ ಇವರು ಅದರ ಮೇಲೆ ನೋಟಿಸ್ ಮಾಡ್ತಾರೆ ಅಂತ ಆದರೆ, ಇದಕ್ಕಿಂತ ಅರಾಜಕತೆ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ನಾನು ನಿನ್ನೆ ತರೀಕೆರೆಯ ಸಮಾಜೋತ್ಸವದಲ್ಲಿ ಭಾಷಣಕ್ಕೆ ನನಗೆ ಆಹ್ವಾನ ಇತ್ತು. ಆ ನಿಮಿತ್ತ ನಾನು ಅಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ನಾನು ವೇದಿಕೆಯ ಬಳಿ ಹೋದಾಗ ಪೊಲೀಸರು, ಅಲ್ಲಿನ ಹಿರಿಯ ಪೊಲೀಸರು ಒಂದು 3-4 ಜನ ಬಂದು ನನಗೆ 2 ನೋಟಿಸನ್ನು ಕೊಟ್ಟರು. ಒಂದಕ್ಕೆ ನಾನು ಸಹಿ ಮಾಡಿ ಕೊಟ್ಟೆ, ಅದನ್ನು ತೆಗೆದುಕೊಂಡು ಹೋದರು. ಮತ್ತೊಂದು ಪ್ರತಿ ನನಗೆ ಕೊಟ್ಟರು. ಆ ಪ್ರತಿಯನ್ನು ನಾನು ಓದಿದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ, ಇದು ದ್ವೇಷ ಭಾಷಣ 2025ರ ಉಲ್ಲಂಘನೆಯನ್ನು ನೀವು ಮಾಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ನೋಟಿಸಲ್ಲಿತ್ತು. ಈ ಕಾನೂನು ಜಾರಿ ಮಾಡಿದ್ಯಾರು? ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪ್ರಸ್ತಾವನೆ ಸಲ್ಲಿಸಿದೆ, ವಿಧಾನಸಭೆಯಲ್ಲಿ ಅದು ಅಂಗೀಕಾರಗೊಂಡು ಅಲ್ಲಿಂದ ಮುಂದೆ ಹೋಗಿದೆ ಅಂತ ಆದ ಮಾತ್ರಕ್ಕೆ ಇದು ಕಾನೂನಾಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಸಭೆಯಲ್ಲಿ ಇದು ನಮ್ಮ ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅಂಕಿತ ಸಿಗಬೇಕು, ಅಲ್ಲಿ ಅನುಮೋದನೆಗೊಂಡ ನಂತರ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಆ ಪ್ರಕ್ರಿಯೆಗಳು ಇನ್ನೂ ಸಾಕಷ್ಟು ಬಾಕಿ ಇದೆ. ಯಾಕಿಷ್ಟು ಆತುರ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆದ ಕಾರಣ ದ್ವೇಷ ಭಾಷಣ ಮಸೂದೆ ಅಲ್ಲ, ಅದು ಒಂದು ರಾಜ್ಯ ಸರ್ಕಾರದ ಪ್ರಸ್ತಾವನೆ. ಸೊ ನಾನು ಈಗಾಗಲೇ ನಿಮಗೆ ಹೇಳಿರುವಂತೆ ನಿನ್ನೆಯ ಈ ಘಟನೆಯಿಂದ ಒಂದು ಸ್ಪಷ್ಟ ಆಗುವಂಥದ್ದು ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ, ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಯಾರೆಲ್ಲ ಮಾತನಾಡ್ತಾರೆ ಅವರೆಲ್ಲರನ್ನೂ ಅವರ ಧ್ವನಿಯನ್ನು ದಮನಿಸಬೇಕು ಅಂತ ಹೇಳಿ